ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ಸ್ವಾಗತ. 39ರ ಕಟೋರಿ ಬ್ಲೌಸ್, 39 ಸೈಜ್ ಅಳತೆ ಕಟೋರಿ ಬ್ಲೌಸ್ ಹೇಳ್ಕೊಡ್ತಿದ್ದೇನೆ. ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಪರ್ಫೆಕ್ಟಾಗಿ ಆರ್ಮೋಲಲ್ಲಿ ಮತ್ತು ಕಟೋರಿಯಲ್ಲಿ ಎಲ್ಲ ಕಡೆ ಏನೇನು ಚೇಂಜಸ್ ಮಾಡ್ಕೊಳ್ಬೇಕು, ಬ್ಯಾಕ್ ಸೈಡ್ ಹಾಕ್ಕೊಂಡು ಫ್ರಂಟ್ ಸೈಡಲ್ಲಿ ಯಾವ ರೀತಿ ಚೇಂಜ್ ಮಾಡಬೇಕು ಎಲ್ಲ ವಿವರಗಳನ್ನು ನಾನು ನಿಮಗೆ ಇದರಲ್ಲಿ ಹೇಳ್ತೇನೆ. ಬನ್ನಿ ಈಗ ನೋಡೋಣ. ಬ್ಲೌಸ್ ಉದ್ದ ಬಂದು 13.5 ಇದೆ. ಸೊ ನಾನು 14.5 ಹಾಕ್ಕೊಳ್ತಿದ್ದೇನೆ, 1 ಇಂಚ್ ಎಕ್ಸ್ಟ್ರಾ. ಶೋಲ್ಡರ್ ಬಂದು 5.5 ಇದೆ. ಸೊ ಇಲ್ಲಿ 5.5 ತಗೊಳ್ತಿದ್ದೇನೆ. ಆರ್ಮೋಲ್ 5.5 ಇದೆ. ಆರ್ಮೋಲ್ 5.5. ಎದೆ ಸುತ್ತಳತೆ 39ರ 2ನೇ ಭಾಗ, 39ರ 4ನೇ ಭಾಗ, 9.5 ಮೇಲೆ 2 ಪಾಯಿಂಟ್. ಮತ್ತು ಈ ಕಡೆ 2 ಇಂಚ್ ಮಾರ್ಜಿನ್. ಈಗ ಆರ್ಮೋಲ್ ಇಲ್ಲಿ ಬ್ಯಾಕ್ ಸೈಡ್ ಇದೆ, ಹಾಗಾಗಿ ಇಲ್ಲಿ ನಾನು 1.5 ತಗೊಳ್ತಿದ್ದೇನೆ. ಆರ್ಮೋಲ್ ರೌಂಡ್ ಕೂಡ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 8.5 ಕರೆಕ್ಟ್ ಆರ್ಮೋಲ್ ರೌಂಡ್ ನಮ್ಮ ಫಿಟ್ಟಿಂಗ್ ಲೈನಿಗೆ ಎಷ್ಟಿದೆ ಅಷ್ಟು ಬರಬೇಕು. ನನ್ನ ಆರ್ಮೋಲ್ ಇಷ್ಟಿದೆ, ನಾನು ಇಷ್ಟು ತೊಗೊಳ್ತಿದ್ದೇನೆ. ನಿಮ್ದು ಎಷ್ಟಿದೆ ಅಷ್ಟು ನೀವು ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಬ್ಯಾಕ್ ನೆಕ್ ಶೋಲ್ಡರಲ್ಲಿ ನಾನು 2 ತೊಗೊಳ್ತಾ ಇದ್ದೇನೆ. 2 ತೊಗೊಳ್ಳೋದ್ರಿಂದ ನಿಮ್ಮ ಭುಜ ಜಾರೋದಿಲ್ಲ, ಹಾಗಾಗಿ 2 ತೊಗೊಳ್ಳಿ. ಉದ್ದ ಬಂದು 9.5 ಇದೆ. ಈಗ ಇದಕ್ಕೆ ಈ ರೀತಿ ರೌಂಡ್ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ರೌಂಡ್ ಮಾಡಿಕೊಂಡು ಈಗ ಬ್ಯಾಕ್ ನೆಕ್ನ ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡಿ ನಂತರ ಫ್ರಂಟ್ ಕಟೋರಿ ಫ್ರಂಟ್ ಪಾರ್ಟ್ ಮೆಜರ್ಮೆಂಟ್ ಹಾಕಿ ಯಾವ ರೀತಿ ಕಟೋರಿ ಕಟಿಂಗ್ ಮಾಡೋದು ಅಂತ ಸಹ ತೋರಿಸ್ಕೊಡ್ತೇನೆ. ಯಾವಾಗಲೂ ಬ್ಯಾಕ್ ಪಾರ್ಟ್ ಕರೆಕ್ಟಾಗಿ ಹಾಕೊಳ್ಳಿ ಫ್ರೆಂಡ್ಸ್. ಬ್ಲೌಸ್ ಅಳತೆ ಯಾವ ರೀತಿ ತೊಗೊಳ್ಬೇಕು ಅಂತ ಗೊತ್ತಿರೋದಿದ್ದರೆ ಹಿಂದೆ ವಿಡಿಯೋದಲ್ಲಿ ಎಲ್ಲ ಹಾಕಿದ್ದೇನೆ. ಬ್ಲೌಸ್ ಅಳತೆ ಕರೆಕ್ಟಾಗಿ ತೊಗೊಳ್ಳಿ. ನಂತರ ಈ ರೀತಿ ಬ್ಯಾಕ್ ಸೈಡ್ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಕಟೋರಿ ಅಥವಾ ಫೋರ್ಟಾಕ್ಸ್ ಏನೇ ಇರಲಿ ಅದನ್ನು ತೆಗಿಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ. ಸೊ ಫ್ರಂಟ್ ಪಾರ್ಟ್ ರೆಡಿ ಮಾಡೋಣ. ನೋಡಿ, ಫ್ರಂಟ್ ಪಾರ್ಟ್ ಮಾಡೋಕ್ಕೆ ನಾನು ಈ ಥರ ಪೇಪರ್ ತೊಗೊಂಡಿದ್ದೇನೆ. ನಾನು ಸಿಂಗಲ್ ಪೇಪರ್ ತೊಗೊಂಡಿದ್ದೇನೆ. ನಿಮಗೆ ಬೇಕಾದರೆ ನೀವು ಡಬಲ್ ಪೇಪರ್ ತೊಗೊಳ್ಳಿ. ಇಲ್ಲಿ ನೋಡಿ, ಕೆಳಗೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಇಲ್ಲಿ ಈ ರೀತಿ ಕೆಳಗೆ 1/2 ಇಂಚ್ ಮಾರ್ಜಿನ್ ಬಿಡಿ. ಆಮೇಲೆ ಇಲ್ಲಿಂದ ಇಲ್ಲಿ ಯಾವ ರೀತಿ ಇದೆ ಆ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಓಕೆ, ಈಗ ನೋಡಿ, ನಾನು ಈ ಪೇಪರ್ ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಓಕೆ, ಅದೇ ರೀತಿ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅದೇ ರೀತಿ ಫ್ರಂಟ್ ಪಾರ್ಟ್ ಹಾಕ್ಕೊಂಡಿದ್ದೇನೆ. ಇಲ್ಲಿ ಮಾತ್ರ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೇನೆ. 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಯಾಕೆ ಅಂದರೆ ಕ್ರಾಸ್ ಬೆಲ್ಟ್ ಕಟ್ ಆಗುತ್ತಲ್ಲ, ಅಲ್ಲಿ ಅಟ್ಯಾಚ್ ಮಾಡೋಕ್ಕೆ ಬೇಕಿರುತ್ತೆ. ಓಕೆ, ಈಗ ನಮ್ಮ ಫ್ರಂಟ್ ನೆಕ್ ಎಷ್ಟಿದೆ, ಫ್ರಂಟ್ ನೆಕ್ ಬಂದು ನಮ್ಮದು 6 ಇದೆ. ನೋಡಿ, ಈ ರೀತಿ ಫ್ರಂಟ್ ನೆಕ್ ಹಾಕೊಂಡ್ಮೇಲೆ ಮತ್ತೆ
ನಮ್ಮ ಆರ್ಮೋಲ್ನ ಕರೆಕ್ಟಾಗಿ ನೋಡಿ ಈ ರೀತಿ ಹಾಕೊಂಡು ಬಿಡಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚಿನ ಗ್ಯಾಪ್ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 1 ಇಂಚಿನ ಗ್ಯಾಪ್. ಮತ್ತು ಈ ಕಡೆಯಿಂದ ನೋಡಿ 3 ಕ್ರಾಸ್ ಬೆಲ್ಟ್ ತೆಗಿಯೋಕ್ಕೆ ಅಂತ 3 ಪ್ರತಿ ಕಡೆ 3 ತಗೊಳ್ತಾ ಬನ್ನಿ. ಈ ರೀತಿ ತಗೊಂಡು ಇಲ್ಲಿಂದ ಈ ರೀತಿ ಕ್ರಾಸ್ ಬೆಲ್ಟ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ನಮ್ಮ ಕ್ರಾಸ್ ಬೆಲ್ಟ್ ಹಾಕೊಂಡ್ಮೇಲೆ ಇಲ್ಲಿ ಈಗ ನಾವು ಕಟೋರಿ ಮೆಜರ್ಮೆಂಟ್ ತಗೊಳ್ಳೋಣ. ಈಗ ನೋಡಿ ಇಲ್ಲಿಂದ ಇಲ್ಲಿ 1 ಇಂಚ್ ಮಾರ್ಜಿನ್ ತಗೊಂಡಿದ್ದೇವೆ. ಸೊ ಇದನ್ನು ಇಲ್ಲಿ ಸ್ಟ್ರೇಟ್ ಲೈನ್ ತಗೊಳ್ಬೇಕು. ಓಕೆ, ಈಗ ಈ ಕ್ರಾಸ್ ಬೆಲ್ಟ್ ಲೈನ್ ಇದೆಯಲ್ಲ, ಈ ಲೈನಿಂದ ಇಲ್ಲಿ ನಮ್ಮ ಕಟೋರಿ ಬಂದು 6 ಇದೆ ನಮ್ಮ ಕಟೋರಿ. ಸೊ ಅದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಪಾಯಿಂಟ್ ಮಾಡಿಕೊಂಡು ನೋಡಿ ಇಲ್ಲಿಂದ ಈ ಪಾಯಿಂಟಿಂದ ಮೊದಲು ಈ ಥರ ಸ್ಲೋಲಿ ತೊಗೊಂಡು ಬನ್ನಿ. ನೋಡಿ ಕರೆಕ್ಟಾಗಿ ಬಂದು ಇಲ್ಲಿ ಟಚ್ ಆಯಿತು. ಓಕೆ, ಮೊದಲು ಸ್ಲೋಲಿ ತಗೊಳ್ಳಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಿ. ಓಕೆ, ಈ ರೀತಿ ಡಾರ್ಕ್ ಆಗಿ ತಗೊಳ್ಳಿ. ಶೇಪ್ ಕಂಪಲ್ಸರಿ ಇದೇ ರೀತಿ ಬರಬೇಕು ನೋಡಿ ಸ್ನೇಹಿತರೆ. ಯಾಕೆ ಅಂದರೆ ಕಟೋರಿಯಲ್ಲಿ ಶೇಪ್ ಬರೋದು ತುಂಬ ಮುಖ್ಯ ಇದೆ. ಇಲ್ಲಿಂದ ಬಂದು ನಮಗೆ ಎಷ್ಟು ಗ್ಯಾಪ್ ಇದೆ ಅಂತ ಅದು ಸಹ ನೋಡ್ಕೊಳ್ಬೇಕು. ಇಲ್ಲಿ ನೋಡಿ ಇಲ್ಲಿಂದ ನಮಗೆ 3 ಗ್ಯಾಪ್ ಇದೆ. ಓಕೆ, ಇಷ್ಟು ಗ್ಯಾಪ್ ಕಂಪಲ್ಸರಿ ಅವಶ್ಯಕತೆ ಇದೆ. 3 ಇಲ್ಲಿಂದ 3 ಅಥವಾ 2.5 ಕಂಪಲ್ಸರಿ ಗ್ಯಾಪ್ ಇರಬೇಕು. ಈ ಲೈನ್ ಹಾಕೊಳ್ಳೋದೇ ಅದಕ್ಕೋಸ್ಕರ, ಇಲ್ಲಿ ಗ್ಯಾಪ್ ಇರಬೇಕು ಅಂತ ಹೇಳಿ. ಇದು ಕಂಪಲ್ಸರಿ ಇಲ್ಲಿ 3 ಅಥವಾ 2.5 ಕಂಪಲ್ಸರಿ ಗ್ಯಾಪ್ ಇರಬೇಕು. ಈ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಕಟೋರಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಇದನ್ನು ಕಟಿಂಗ್ ಮಾಡೋಣ. ಕಟಿಂಗ್ ಮಾಡಿ ಇದೇ ಕಟೋರಿನ ಯಾವ ರೀತಿ ದೊಡ್ಡದು ಮಾಡೋದು ಅಂತ ಸಹ ನಾನು ನಿಮಗೆ ಹೇಳ್ಕೊಡ್ತೇನೆ. ಈಗ ಕಟಿಂಗ್ ಮಾಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಸಹ ಮೋಟಿವೇಶನ್ ಸಿಗತ್ತೆ. ಇಷ್ಟ ಆದಲ್ಲಿ ಒಂದು ಲೈಕ್ ಬಟನ್ ಸಹ ಒತ್ತಿ ಫ್ರೆಂಡ್ಸ್. ನೋಡಿ ಈ ರೀತಿ ಕಟಿಂಗ್ ಆಯಿತು. ಈಗ ಈ ಕಟೋರಿನ ಕಟಿಂಗ್ ಮಾಡ್ಕೊಳ್ಳೋಣ. ನೀವು ಯಾವ ರೀತಿ ಮಾರ್ಕ್ ಹಾಕಿದ್ದೀರಾ ಅದೇ ರೀತಿ ಶೇಪ್ ಬರಬೇಕು ನೋಡಿ. ಓಕೆ, ಈ ರೀತಿ ಬಂದಿದೆ. ಈ ರೀತಿ ಆಗಿದೆ. ಈಗ ಇದನ್ನು ಇನ್ನೂ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು. ಯಾವ ರೀತಿ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂತ ಅದು ಸಹ ವಿಡಿಯೋ ಈಗಲೇ ತೋರಿಸ್ತಿದ್ದೇನೆ. ನೋಡಿ ಈ ರೀತಿ ಪೇಪರ್ ತೊಗೊಂಡಿದ್ದೇನೆ. ಮತ್ತು ಈ ಕಟೋರಿನ ತಂದು ಇದರ ಮೇಲೆ ಸ್ವಲ್ಪ ಲೈಟಾಗಿ ಕ್ರಾಸ್ ಆಗಿಡಿ. ಮತ್ತು ಇದು ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇದು ಯಾವ ರೀತಿ ಇದೆ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ನೋಡಿ ಈ ರೀತಿ 1.5 ತಗೊಳ್ಳಿ. 1.5 ತಗೊಂಡು ಈ ರೀತಿ
ಕ್ರಾಸಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಕ್ರಾಸಲ್ಲಿ ಹಾಕ್ಕೊಂಡು ಇಲ್ಲಿ ಕರೆಕ್ಟಾಗಿ ಈ ರೀತಿ ಲೈನ್ ತಗೊಳ್ಳಿ. ಮತ್ತು ಇಲ್ಲಿಂದ 1/2 ಇಂಚ್ ಈ ರೀತಿ 1/2 ಇಂಚ್ ತಗೊಳ್ತಾ ಬನ್ನಿ. ಈ ರೀತಿ ತಗೊಂಡು 1/2 ಇಂಚ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಎಕ್ಸ್ಟ್ರಾ ತಗೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಮಾಡಿ ಇಲ್ಲಿಂದ ಈ ರೀತಿ 1/2 ತಗೊಳ್ಳಿ. ಇಲ್ಲಿ ಒಂದು 1/2 ಒಂದು ಮೇನ್ ಪಾಯಿಂಟ್ ಕೊಟ್ಟು ಇಲ್ಲಿಂದ 1.5 ತಗೊಂಡು ಈ 1.5ಗೆ ಈ ರೀತಿ ತಂದು ಅಟ್ಯಾಚ್ ಮಾಡಿ. ಈ ರೀತಿ ಅಟ್ಯಾಚ್ ಮಾಡಿ ನೋಡಿ. ಈ ರೀತಿ ಅಟ್ಯಾಚ್ ಮಾಡಿ. ಈ ರೀತಿ ಕಟೋರಿ ದೊಡ್ಡದು ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿಂದ 1/2 ಇಂಚ್, ಇಲ್ಲಿಂದ 1.5 ಮತ್ತು ಇಲ್ಲಿಂದ ಸಹ 1.5 ಇಷ್ಟು ಕಟೋರಿನ ದೊಡ್ಡದು ಮಾಡ್ಕೊಳ್ಬೇಕು. ಇಷ್ಟು ದೊಡ್ಡದು ಮಾಡ್ಕೊಂಡ್ಮೇಲೆ ನಮ್ಮ ಕಟೋರಿ ರೆಡಿ ನೋಡಿ. ಇದನ್ನು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಚಿಕ್ಕ ಕಟೋರಿ, ದೊಡ್ಡ ಕಟೋರಿ ಮತ್ತು ಅದರ ಸೈಡ್ ಪೀಸ್ ನೋಡಿ. ಈ ಕಟೋರಿ ಕಟಿಂಗ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಬಟನ್ ಒತ್ತಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.